ಕತೆ ಶುರುವಾಗೋದು ಒಂದು ಪ್ರೈಮರಿ ಸ್ಕೂಲ್ ಕ್ಲಾಸ್ರೂಮ್ನಿಂದ. ಅಲ್ಲಿ ಜೆಮ್ಮಾ ಅನ್ನೋ ಟೀಚರ್ ತನ್ನ ಸ್ಟೂಡೆಂಟ್ಸ್ಗೆ ಮಜವಾದ ಎಕ್ಸರ್ಸೈಸ್ಗಳನ್ನು ಮಾಡಿಸ್ತಿರ್ತಾಳೆ. ಅದಾದ್ಮೇಲೆ ಸ್ಕೂಲ್ನಿಂದ ಹೊರಡುವಾಗ ಒಬ್ಬ ಪೇರೆಂಟ್ ಜೆಮ್ಮಾ ಹತ್ತಿರ ಬಂದು ಮನೆ ಹುಡುಕೋ ಪ್ರೋಗ್ರೆಸ್ ಹೇಗಿದೆ ಅಂತ ಕೇಳ್ತಾರೆ. ಮನೆ ಹುಡುಕೋದು ತುಂಬಾನೇ ಸುಸ್ತಾಗಿದೆ ಅಂತ ಒಪ್ಕೊಳ್ಳೋ ಜೆಮ್ಮಾ ಅದೇ ಮಧ್ಯಾಹ್ನ ಒಬ್ಬ ರಿಯಲ್ ಎಸ್ಟೇಟ್ ಏಜೆಂಟ್ ಜೊತೆ ಮೀಟಿಂಗ್ ಇರೋದರ ಬಗ್ಗೆ ಹೇಳ್ತಾಳೆ. ಅವರಿಬ್ಬರ ಮಾತುಕತೆ ಮುಗಿದ ಮೇಲೆ ಜೆಮ್ಮಾಗೆ ಒಬ್ಬ ಸ್ಟೂಡೆಂಟ್ ನಿಂತಿರೋದು ಕಾಣಿಸುತ್ತೆ. ಅಲ್ಲಿ ಹುಲ್ಲುಹಾಸಿನ ಮೇಲೆ ಒಂದು ಸತ್ತಿರೋ ಹಕ್ಕಿ ಇರೋದನ್ನ ಅವಳು ನೋಡ್ತಾಳೆ. ಆ ಪುಟ್ಟ ಹಕ್ಕಿನ ನೋಡಿ ಆ ಹುಡುಗಿ ಯಾರಾದ್ರೂ ಇಷ್ಟು ಚಿಕ್ಕ ಜೀವಕ್ಕೆ ಯಾಕೆ ತೊಂದರೆ ಕೊಡ್ತಾರೆ ಅಂತ ಕೇಳ್ತಾಳೆ. ಜೆಮ್ಮಾ ಅವಳಿಗೆ ಕೋಗಿಲೆ ಹಕ್ಕಿಗಳ ಪರಾವಲಂಬಿ ಗುಣದ ಬಗ್ಗೆ ವಿವರಿಸ್ತಾಳೆ. ಆ ಮಗು ಅವು ಯಾಕೆ ಗೂಡು ಕಟ್ಟಲ್ಲ ಅಂತ ಕೇಳಿದಾಗ ಅದು ಪ್ರಕೃತಿಯ ನಿಯಮ ಅಷ್ಟೇ ಅಂತ ಜೆಮ್ಮಾ ಹೇಳ್ತಾಳೆ. ಅಷ್ಟರಲ್ಲಿ ಆ ಹುಡುಗಿಯ ಅಮ್ಮ ಕೂಗಿದಾಗ ಅವಳು ಅಲ್ಲಿಂದ ಹೋಗ್ತಾಳೆ. ಪಕ್ಕದಲ್ಲೇ ಇರೋ ಮರದಿಂದ ಯಾವುದೋ ಒಂಥರ ಆಟದ ಸೌಂಡ್ ಬಂದು ಜೆಮ್ಮಾ ಗಮನ ಸೆಳೆಯುತ್ತೆ. ಜೆಮ್ಮಾ ನಕ್ಕು ಆ ಮರದ ಕಾಂಡವನ್ನು ತಟ್ಟಿದಾಗ ಮೇಲಿದ್ದ ಅವಳ ಮೇಂಟೆನೆನ್ಸ್ ಕೆಲಸಗಾರ ಬಾಯ್ಫ್ರೆಂಡ್ ಟಾಮ್ ಕೆಳಗೆ ಇಳಿತಾನೆ. ಇಬ್ಬರೂ ಸ್ವಲ್ಪ ಹೊತ್ತು ತಮಾಷೆಯಾಗಿ ಮಾತನಾಡಿದ ಮೇಲೆ ಟಾಮ್ ಸತ್ತಿರೋ ಹಕ್ಕಿಯನ್ನ ನೋಡಿ ಅದನ್ನ ಅಲ್ಲೇ ಮಣ್ಣು ಮಾಡೋಕೆ ಹೋಗ್ತಾನೆ. ಆಮೇಲೆ ಟಾಮ್ ತನ್ನ ಎಕ್ವಿಪ್ಮೆಂಟ್ಸ್ನೆಲ್ಲ ತನ್ನ ವೆಹಿಕಲ್ ಒಳಗೆ ಇಡ್ತಾನೆ. ಅವನು ಫುಲ್ ಬೆವತಿರೋದನ್ನ ನೋಡಿ ಜೆಮ್ಮಾ ಹೋಗೋಕ್ಕಿಂತ ಮುಂಚೆ ಒಂದು ಫ್ರೆಶ್ ಶರ್ಟ್ ಹಾಕೋ ಅಂತ ಹೇಳ್ತಾಳೆ. ಆಮೇಲೆ ಟಾಮ್ ಅವಳ ಜೊತೆ ಕಾರು ಹತ್ತಿ ಪ್ರಾಪರ್ಟಿ ಏಜೆನ್ಸಿಗೆ ಹೋಗ್ತಾನೆ. ಆ ಆಫೀಸ್ ನೋಡೋಕೆ ತುಂಬಾ ನೀಟಾಗಿ ಸಿಂಪಲ್ ಆಗಿರುತ್ತೆ. ಅಲ್ಲಿ ಒಂದೇ ತರ ಇರೋ ಬಿಲ್ಡಿಂಗ್ಸ್ಗಳ ಸ್ಕೇಲ್ ಮಾಡೆಲ್ಗಳನ್ನು ಸಾಲಾಗಿ ಜೋಡಿಸ್ತಿದ್ದ. ಇವರು ಒಳಗೆ ಹೋಗ್ತಿದ್ದ ಹಾಗೆ ಮಾರ್ಟಿನ್ ಅನ್ನೋ ಎಂಪ್ಲಾಯಿ ಇವರನ್ನ ವೆಲ್ಕಮ್ ಮಾಡ್ತಾನೆ. ತನ್ನ ಪರಿಚಯ ಮಾಡ್ಕೊಂಡ್ಮೇಲೆ ಮಾರ್ಟಿನ್ ಯಾಂಡರ್ ಅನ್ನೋ ಒಂದು ಪ್ರಾಪರ್ಟಿ ಬಗ್ಗೆ ಪಿಚ್ ಮಾಡ್ತಾನೆ. ಅದು ತುಂಬಾನೇ ಪ್ರಶಾಂತವಾದ, ಪರ್ಫೆಕ್ಟ್ ಆದ ಹಾಗೂ ಬಜೆಟ್ ಫ್ರೆಂಡ್ಲಿ ಜಾಗ ಅಂತ ಹೇಳ್ತಾನೆ. ಅದು ಕರೆಕ್ಟ್ ಆಗಿ ಎಲ್ಲಿದೆ ಅಂತ ಜೆಮ್ಮಾ ಕೇಳಿದಾಗ ಮಾರ್ಟಿನ್ ಅದು ಸೂಕ್ತವಾದ ದೂರದಲ್ಲಿದೆ ಅಂತ ಅಷ್ಟೇ ಉತ್ತರ ಕೊಡ್ತಾನೆ. ಅವನ ಒಂಥರ ವಿಚಿತ್ರ ಹಾಗೂ ಅನ್ಕಂಫರ್ಟಬಲ್ ಬಿಹೇವಿಯರ್ ಇದ್ದರೂ ಸಹ ಈ ಕಪಲ್ ಅವನ ಹಿಂದೆ ಹೋಗೋಕೆ ಡಿಸೈಡ್ ಮಾಡ್ತಾರೆ. ಮಾರ್ಟಿನ್ ತನ್ನ ಕಾರು ಹತ್ತುತ್ತಾನೆ. ಇವರಿಬ್ಬರು ತಮ್ಮ ಕಾರಿನಲ್ಲಿ ಅವನನ್ನ ಫಾಲೋ ಮಾಡ್ತಾರೆ. ಇವರು ಯಾಂಡರ್ಗೆ ಬಂದು ತಲುಪಿದಾಗ ಅಲ್ಲಿನ ರಿಯಲ್ ಬಿಲ್ಡಿಂಗ್ಸ್ಗಳು ಆಫೀಸ್ನಲ್ಲಿ ನೋಡಿದ ಮಾಡೆಲ್ಗಳ ತರಾನೇ ಡಿಟ್ಟೋ ಕಾಪಿ ಇರೋದನ್ನ ನೋಡ್ತಾರೆ. ಅಲ್ಲಿನ ರಸ್ತೆಗಳಲ್ಲಿ ಬೇರೆ ಯಾವ ಜನ ಆಗ್ಲಿ ಅಥವಾ ವೆಹಿಕಲ್ಸ್ ಆಗ್ಲಿ ಇರೋದೇ ಇಲ್ಲ. ಕೊನೆಗೆ ಅವರು 9ನೇ ಮನೆ ಹತ್ತಿರ ನಿಲ್ತಾರೆ. ಅಲ್ಲಿ ಮಾರ್ಟಿನ್ ಆಗ್ಲೇ ತನ್ನ ಕಾರು ಪಾರ್ಕ್ ಮಾಡಿರ್ತಾನೆ. ಅವನು ಇವರನ್ನ ಒಳಗಡೆ ಕರೆದು ಡೆಕೋರೇಟ್ ಮಾಡಿರೋ ಇಂಟೀರಿಯರ್ ತೋರಿಸ್ತಾನೆ. ಹಾಗೆ ಕಿಚನ್ ನಿಂದ ಕೋಲ್ಡ್ ಸ್ಟ್ರಾಬೆರ್ರೀಸ್ ಮತ್ತೆ ಸ್ಪಾರ್ಕ್ಲಿಂಗ್ ವೈನ್ ತಂದು ಆಫರ್ ಮಾಡ್ತಾನೆ. ಇವರಿಬ್ಬರು ಡ್ರೈವ್ ಮಾಡ್ತಿರೋದ್ರಿಂದ ಆ ಡ್ರಿಂಕ್ ಬೇಡ ಅಂತ ನಿರಾಕರಿಸ್ತಾರೆ. ಇದು ಮಾರ್ಟಿನ್ಗೆ ಬೇಸರ ತರಿಸಿದ ಹಾಗೆ ಕಾಣಿಸುತ್ತೆ. ಇವರ ಮಕ್ಕಳು ಎಲ್ಲಿದ್ದಾರೆ ಅಂತ ಕೇಳಿದಾಗ ನಮಗೆ ಇನ್ನೂ ಮಕ್ಕಳಾಗಿಲ್ಲ ಅಂತ ಜೆಮ್ಮಾ ಹೇಳ್ತಾಳೆ. ಇವರಿಬ್ಬರು ಗಾರ್ಡನ್ ನೋಡುವಾಗ ಪಕ್ಕದ ಮನೆ ಖಾಲಿ ಇರೋದನ್ನ ಗಮನಿಸ್ತಾರೆ. ಅಷ್ಟರಲ್ಲಿ ಮಾರ್ಟಿನ್ ಅಲ್ಲಿಂದ ಮಾಯವಾಗಿರೋದು ಅವರಿಗೆ ಗೊತ್ತಾಗುತ್ತೆ. ಇಡೀ ಮನೆ ತುಂಬಾ ಹುಡುಕಿದ್ರೂ ಅವನು ಎಲ್ಲೂ ಸಿಗಲ್ಲ. ಹೊರಗೆ ಬಂದು ನೋಡಿದ್ರೆ ಅವನ ವೆಹಿಕಲ್ ಕೂಡ ಅಲ್ಲಿ ಇರಲ್ಲ. ಸಿಕ್ಕಿರೋ ಚಾನ್ಸ್ ಬಳಸಿಕೊಂಡು ಅಲ್ಲಿಂದ ಹೊರಟು ಬಿಡೋಣ ಅಂತ ಟಾಮ್ ಹೇಳ್ತಾನೆ. ಹಾಗಾಗಿ ಜೆಮ್ಮಾ ಕಾರ್ ಡ್ರೈವ್ ಮಾಡ್ಕೊಂಡು ಅಲ್ಲಿಂದ ಹೊರಡ್ತಾಳೆ. ಆದ್ರೆ ಅವರು ಹೋದ ರಸ್ತೆಗಳೆಲ್ಲ ತಿರುಗಿ ಅದೇ 9ನೇ ಮನೆಗೆ ತಂದು ಬಿಡ್ತಿರೋದ್ರಿಂದ ಇಬ್ಬರಿಗೂ ಗೊಂದಲ ಶುರುವಾಗುತ್ತೆ. ಎಷ್ಟೋ ಸಲ ಟ್ರೈ ಮಾಡಿ ಬೇಸತ್ತ ಮೇಲೆ ಟಾಮ್ ಡ್ರೈವ್ ಮಾಡ್ಲಿ ಅಂತ ಸೀಟ್ ಚೇಂಜ್ ಮಾಡ್ತಾರೆ. ಈ ಕಡೆ ಜೆಮ್ಮಾ ಫೋನ್ನಲ್ಲಿ ಸಿಗ್ನಲ್ ಚೆಕ್ ಮಾಡ್ತಾಳೆ. ಆದ್ರೆ ಯಾವುದೇ ಸಿಗ್ನಲ್ ಇರಲ್ಲ. ಟಾಮ್ ಮಾಡಿದ ಪ್ರಯತ್ನಗಳು ವೇಸ್ಟ್ ಆಗ್ತವೆ. ಯಾಕಂದ್ರೆ ಅವನು ಹೋದ ಪ್ರತಿಯೊಂದು ದಾರಿಯೂ ಕೊನೆಗೆ ಅದೇ ಮನೆಗೆ ತಂದು ನಿಲ್ಲಿಸುತ್ತೆ. ಇಡೀ ದಿನ ಇಬ್ಬರು ಡ್ರೈವ್ ಮಾಡ್ತಾ ಕಿತ್ತಾಡ್ತಾ ಕಳೀತಾರೆ. ಕೊನೆಗೆ ಕತ್ತಲಾಗ್ತಿದ್ದ ಹಾಗೆ ಅವರ ಕಾರಿನ ಫ್ಯೂಯಲ್ ಖಾಲಿಯಾಗಿ ಕಾರ್ ಸರಿಯಾಗಿ ಅದೇ 9ನೇ ಮನೆಯ ಎದುರೇ ಬಂದು ನಿಲ್ಲುತ್ತೆ. ಬೇರೆ ದಾರಿಯೇ ಇಲ್ಲದೆ ಅವರು ಅನಿವಾರ್ಯವಾಗಿ ಅದೇ ಮನೆಯೊಳಗೆ ರಾತ್ರಿ ಕಳೆಯೋಕೆ ಡಿಸೈಡ್ ಮಾಡ್ತಾರೆ. ಒಳಗಡೆ ಹೋದ ಮೇಲೆ ಫ್ರಿಡ್ಜ್ನಲ್ಲಿದ್ದ ಸ್ಟ್ರಾಬೆರ್ರಿಗಳನ್ನ ತಿಂತಾರೆ. ಆದ್ರೆ ಆ ಹಣ್ಣುಗಳಿಗೆ ಯಾವುದೇ ಟೇಸ್ಟ್ ಇರೋದಿಲ್ಲ. ತಿಂದ ಮೇಲೆ ಅವರಿಬ್ಬರು ಬೆಡ್ರೂಮ್ನಲ್ಲಿ ರೆಸ್ಟ್ ಮಾಡ್ತಾರೆ. ಮರುದಿನ ಟಾಮ್ ತನ್ನ ವೆಹಿಕಲ್ನಲ್ಲಿದ್ದ ಲ್ಯಾಡರ್ ತಗೊಂಡು ಟೆರೇಸ್ ಮೇಲೇರಿ ಸುತ್ತಲೂ ನೋಡ್ತಾನೆ. ಆದ್ರೆ ಅವನಿಗೆ ಕೊನೆಯೇ ಇಲ್ಲದ ಒಂದೇ ತರಹದ ಬಿಲ್ಡಿಂಗ್ಸ್ಗಳನ್ನ ಬಿಟ್ಟರೆ ಬೇರೇನೂ ಕಾಣಿಸಲ್ಲ. ಕೆಳಗೆ ಇಳಿದ ಮೇಲೆ ಟಾಮ್ ಸೂರ್ಯನ ದಿಕ್ಕಿನಲ್ಲಿ ನಡ್ಕೊಂಡು ಹೋಗೋಣ ಅಂತ ಸಜೆಸ್ಟ್ ಮಾಡ್ತಾನೆ. ಎಷ್ಟೇ ಸುಸ್ತಾಗಿದ್ರೂ ಅವರು ಕಾಂಪೌಂಡ್ ಗೋಡೆಗಳನ್ನು ಹತ್ತುತ್ತಾ ಗಾರ್ಡನ್ಗಳನ್ನು ದಾಟುತ್ತಾ ಇಡೀ ದಿನ ನಡೆಯುತ್ತಾರೆ. ರಾತ್ರಿಯಾಗೋವರೆಗೂ ನಡೀತಾರೆ. ಕೊನೆಗೊಂದು ಮನೆಯಲ್ಲಿ ಲೈಟ್ಸ್ ಆನ್ ಇರೋದು ಅವರಿಗೆ ಕಾಣಿಸುತ್ತೆ. ಒಳಗಡೆ ಹೋಗಿ ನೋಡಿದ್ರೆ ನಿನ್ನೆ ರಾತ್ರಿ ಅವರು ತಿಂದಿದ್ದ ಊಟದ ಎಂಜಲು ಅಲ್ಲಿರುತ್ತೆ. ಇದನ್ನ ನೋಡಿ ಹೆದರಿದ ಅವರು ಹೊರಗಡೆ ಇಣುಕಿ ನೋಡಿದಾಗ ತಾವು ತಿರುಗಿ ಮತ್ತೆ ಅದೇ 9ನೇ ಮನೆಗೆ ಬಂದಿರೋದು ಗೊತ್ತಾಗುತ್ತೆ. ಅಷ್ಟರಲ್ಲಿ ರಸ್ತೆ ಮಧ್ಯೆ ಒಂದು ದೊಡ್ಡ ಕಾರ್ಡ್ಬೋರ್ಡ್ ಬಾಕ್ಸ್ ಇರೋದು ಅವರ ಕಣ್ಣಿಗೆ ಬೀಳುತ್ತೆ. ಜೆಮ್ಮಾ ಅದನ್ನ ಓಪನ್ ಮಾಡಿದಾಗ ಅದರಲ್ಲಿ ಊಟದ ಪ್ಯಾಕೆಟ್ಗಳು ಮತ್ತು ಬೇಸಿಕ್ ಟಾಯ್ಲೆಟ್ರೀಸ್ ಇರುತ್ತೆ. ಟಾಮ್ ಆ ಬಾಕ್ಸ್ ಅನ್ನು ಒಳಗಡೆ ತಗೊಂಡು ಹೋಗಿ ಅದರಲ್ಲಿದ್ದ ಒಂದು ಕಾರ್ಡ್ಬೋರ್ಡ್ ಪೀಸ್ ತಗೊಂಡು ತನ್ನ ಲೈಟರ್ನಿಂದ ಬೆಂಕಿ ಹಚ್ಚಿ ಹೊರಗೆ ಬರ್ತಿದ್ದ ಹಾಗೆ ಆ ಬಿಲ್ಡಿಂಗ್ಗೆ ಬೆಂಕಿ ಹೊತ್ತಿಕೊಳ್ಳೋ ಹಾಗೆ ಮಾಡ್ತಾನೆ. ಆ ಹೊಗೆಯನ್ನ ಒಂದು ಡಿಸ್ಟ್ರೆಸ್ ಸಿಗ್ನಲ್ ತರ ಯೂಸ್ ಮಾಡೋಕೆ ಹಾಗೆ ಮಾಡ್ದೆ ಅಂತ ಅವನು ಜೆಮ್ಮಾಗೆ ಹೇಳ್ತಾನೆ. ಅವರಿಬ್ಬರು ರಸ್ತೆಯ ಆ ಕಡೆ ಕೂತ್ಕೊಂಡು ಆ ಬಿಲ್ಡಿಂಗ್ ಉರಿಯುವುದನ್ನ ನೋಡ್ತಾ ಇರ್ತಾರೆ. ಕೊನೆಗೆ ಅಲ್ಲೇ ನೆಲದ ಮೇಲೆ ಮಲಗಿ ನಿದ್ದೆ ಮಾಡ್ತಾರೆ. ಮರುದಿನ ಬೆಳಗ್ಗೆ ಇಬ್ಬರ ಮೈಮೇಲೆಲ್ಲ ಬೂದಿ ಮುಚ್ಚಿಕೊಂಡಿರುತ್ತೆ. ಅಷ್ಟರಲ್ಲಿ ಮಗುವೊಂದು ಅಳುವ ಸೌಂಡ್ ಕೇಳಿ ಅವರಿಗೆ ಎಚ್ಚರವಾಗುತ್ತೆ. ರಸ್ತೆಯಲ್ಲಿ ಇನ್ನೊಂದು ಹೊಸ ಬಾಕ್ಸ್ ಇರುತ್ತೆ. ಜೆಮ್ಮಾ ಅದನ್ನ ಓಪನ್ ಮಾಡಿದಾಗ ಅಲ್ಲಿ ಒಂದು ಮಗು ಮತ್ತೆ ಒಂದು ನೋಟ್ ಇರುತ್ತೆ. ಅದರಲ್ಲಿ ಮಗುವನ್ನು ಸಾಕಿ ಬಿಡುಗಡೆ ಪಡೆಯಿರಿ ಅಂತ ಬರೆದಿರುತ್ತೆ. ಜೆಮ್ಮಾ ಆ ಗಂಡು ಮಗುವನ್ನ ಕೈಗೆ ಎತ್ತಿಕೊಳ್ತಾಳೆ. ಅಷ್ಟರಲ್ಲಿ ಆ ಮನೆ ಮತ್ತೆ ಮೊದಲಿನ ತರಹನೇ ಪೂರ್ತಿಯಾಗಿ ರೆಡಿಯಾಗಿರೋದನ್ನ ನೋಡಿ ಅವರಿಬ್ಬರು ಶಾಕ್ ಆಗ್ತಾರೆ. ಸುಮಾರು 3 ತಿಂಗಳು ಕಳೆಯುತ್ತವೆ.
ಟಾಮ್ ಮತ್ತು ಜೆಮ್ಮಾ ಆ ಮಗುವನ್ನು ಸಾಕೋ ರೂಟಿಂಗ್ಗೆ ಒಗ್ಗಿಕೊಂಡಿದ್ದಾರೆ. ಆದ್ರೆ ಆ ಮಗು ತುಂಬಾ ವಿಚಿತ್ರವಾಗಿ ಬೇಗ ಬೆಳೀತಾ ಇರುತ್ತೆ. ಇವಾಗ ಅದಕ್ಕೆ ಆಲ್ಮೋಸ್ಟ್ 10 ವರ್ಷದ ಹುಡುಗನ ತರಹ ವಯಸ್ಸಾಗಿರುತ್ತೆ. ಒಂದು ದಿನ ಬೆಳಗ್ಗೆ ಆ ಹುಡುಗ ಅವರಿಬ್ಬರ ಬೆಡ್ ಪಕ್ಕದಲ್ಲಿ ಸುಮ್ಮನೆ ನಿಂತು ಅವರು ಎಚ್ಚರಗೊಳ್ಳೋದನ್ನ ಕಾಯ್ತಿರ್ತಾನೆ. ಇವರು ಎಚ್ಚರವಾದ ತಕ್ಷಣ ಆ ಹುಡುಗ ಇವರು ಮಾಡೋ ಕೆಲಸಗಳನ್ನೇ ಕಾಪಿ ಮಾಡೋಕೆ ಶುರು ಮಾಡ್ತಾನೆ. ಹಾಗೆ ಅವರು ಹಿಂದೆ ಮಾಡಿದ್ದ ಜಗಳಗಳನ್ನು ಅವರ ಧ್ವನಿಯಲ್ಲೇ ರಿಪೀಟ್ ಮಾಡ್ತಾನೆ. ಆ ಹುಡುಗ ಕಿರುಚೋಕು ಮುಂಚೆ ಒಂದ್ ಕ್ಷಣ ವಿಚಿತ್ರವಾಗಿ ಆಡ್ತಾನೆ. ಈ ರೂಟಿಂಗ್ಗೆ ಒಗ್ಗಿಕೊಂಡಿರೋ ಗೆಮ್ಮಾ ಮತ್ತು ಟಾಮ್ ಅವನಿಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡೋಕೆ ಓಡ್ತಾರೆ. ಊಟ ಸಿಕ್ಕಿದ ಮೇಲೇನೆ ಆ ಹುಡುಗ ಕಿರುಚೋದನ್ನ ನಿಲ್ಲಿಸೋದು. ಊಟ ಆದ್ಮೇಲೆ ಟಾಮ್ ಬೇಡದೆ ಇರೋ ವಸ್ತುಗಳನ್ನ ಕಂಟೈನರ್ ಒಳಗಡೆ ಹಾಕಿ ಅದನ್ನ ಆಚೆ ಇಡ್ತಾನೆ. ಆ ಹುಡುಗ ಕಂಟೈನರ್ನ ದಿಟ್ಟಿಸಿ ನೋಡ್ತಿರಬೇಕಾದ್ರೆ ಟಾಮ್ ಮತ್ತು ಗೆಮ್ಮಾ ಸ್ಪೇಡ್ ತಗೊಂಡು ಯಾರ್ಡ್ನಲ್ಲಿ ಕೂತ್ಕೊಳ್ತಾರೆ. ಹುಡುಗನ ನಡವಳಿಕೆಯಿಂದ ಅನ್ಕಂಫರ್ಟಬಲ್ ಆದ ಗೆಮ್ಮಾ ಕಾಫಿ ಕುಡಿಯೋಕೆ ಒಳಗಡೆ ಹೋಗ್ತಾಳೆ. ಆಚೆಗಡೆ ಟಾಮ್ ಸಿಗರೇಟ್ ಮುಗಿಸಿ ಅದರ ಕೊನೆ ಭಾಗನ ಹುಡುಗನ ಕಡೆಗೆ ಎಸೀತಾನೆ. ಅದು ಅವನಿಗೆ ತಗುಲಿ ನೆಲದ ಮೇಲೆ ಬಿದ್ದು ತಕ್ಷಣ ಲಾನ್ನಲ್ಲಿ ಪರ್ಫೆಕ್ಟ್ ಆಗಿ ಒಂದು ಹೋಲ್ ಮಾಡುತ್ತೆ. ಇದನ್ನ ನೋಡಿ ಟಾಮ್ ಆ ಜಾಗನ ಸ್ಪೇಡ್ನಿಂದ ಚೆಕ್ ಮಾಡ್ತಾನೆ ಮತ್ತು ಹುಲ್ಲಿನ ಕೆಳಗೆ ವಿಚಿತ್ರವಾದ ಸಿಂಥೆಟಿಕ್ ಮೆಟೀರಿಯಲ್ ಇರೋದನ್ನ ಕಂಡುಹಿಡಿತಾನೆ. ಗೆಮ್ಮಾ ಸ್ವಲ್ಪ ಹೊತ್ತು ಹೆಲ್ಪ್ ಮಾಡ್ತಾಳೆ, ಆದ್ರೆ ಕೊನೆಗೆ ಇದು ವೇಸ್ಟ್ ಅಂತ ಗೊತ್ತು ಮಾಡ್ಕೊಂಡು ನಿಲ್ಲಿಸ್ತಾಳೆ. ರೋಡ್ ಮೇಲಿದ್ದ ಡೆಲಿವರಿ ಕಂಟೈನರ್ ಮಾಯ ಆಗಿರೋದನ್ನ ಅವಳು ನೋಡ್ತಾಳೆ. ಅವಳು ಹುಡುಗನಿಗೆ ನೀನೇನಾದ್ರೂ ಅದನ್ನ ಸರಿಸಿದ್ದ ಅಂತ ಕೇಳ್ತಾಳೆ, ಆದ್ರೆ ಅವನು ಇಲ್ಲ ಅಂತಾನೆ. ಆ ರಾತ್ರಿ ಗೆಮ್ಮಾ ಬೆಡ್ ಮೇಲೆ ಟಾಮ್ಗಾಗಿ ಕಾಯ್ತಾಳೆ. ಅವನು ಯಾಕೆ ಆ ಪಿಟ್ ಬಗ್ಗೆ ಇಷ್ಟೊಂದು ತಲೆ ಕೆಡಿಸಿಕೊಂಡಿದ್ದಾನೆ ಅಂತ ಕೇಳ್ತಾಳೆ. ಅದಕ್ಕೆ ಅವನು ಇದು ನಮಗೆ ಫ್ರೀಡಂಗೆ ದಾರಿ ಕೊಡುತ್ತೆ ಅಂತ ನಂಬಿದ್ದೀನಿ ಅಂತ ಹೇಳ್ತಾನೆ. ಅವನು ವಾಶ್ ಮಾಡಿ ಬಂದ್ಮೇಲೆ ಅವರಿಬ್ಬರು ಹತ್ತಿರವಾಗೋಕೆ ಟ್ರೈ ಮಾಡ್ತಾರೆ. ಮಾರನೇ ದಿನ ಕೂಡ ಅದೇ ತರ ಶುರುವಾಗುತ್ತೆ. ಟಾಮ್ ತಕ್ಷಣ ಮತ್ತೆ ಪಿಟ್ ಹತ್ರ ಹೋಗ್ತಾನೆ. ಕತ್ತಲಾದ್ಮೇಲೆ ಹಾಳಾದ ಕಾರ್ನಲ್ಲಿ ಕೂತಿರೋ ಗೆಮ್ಮಾನ ಟಾಮ್ ನೋಡಿ ಅವಳ ಜೊತೆ ಜಾಯಿನ್ ಆಗ್ತಾನೆ. ಆ ಮನೆ ತರ ಇಲ್ದೆ ಈ ಕಾರ್ನಲ್ಲಿ ಇನ್ನೂ ರಿಯಲ್ ಪ್ರಪಂಚದ ವಾಸನೆ ಬರ್ತಾ ಇರೋದ್ರಿಂದ ಅವರಿಗೆ ಅದು ಇಷ್ಟ ಆಗುತ್ತೆ. ಅವರಿಬ್ಬರು ಮಾತಾಡ್ತಿರಬೇಕಾದ್ರೆ ಟಾಮ್ ಆಕ್ಸಿಡೆಂಟಲ್ ಆಗಿ ಡ್ಯಾಶ್ಗೆ ಹೊಡಿತಾನೆ ಮತ್ತು ರೇಡಿಯೋ ಆನ್ ಆಗುತ್ತೆ. ಅವರಿಬ್ಬರು ಡ್ಯಾನ್ಸ್ ಮಾಡೋಕೆ ಆಚೆ ಬರ್ತಾರೆ. ಆ ಆಡಿಯೋ ಕೇಳಿ ಆ ಹುಡುಗ ಆಚೆ ಬಂದು ಅವರ ಜೊತೆ ಜಾಯಿನ್ ಆಗೋಕೆ ಟ್ರೈ ಮಾಡ್ತಾನೆ. ಈ ಮಧ್ಯೆ ಅವನು ಆಕ್ಸಿಡೆಂಟಲ್ ಆಗಿ ಟಾಮ್ನ ತಳ್ಳಿ ಬಿಡ್ತಾನೆ. ಇದರಿಂದ ಟಾಮ್ಗೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ. ಟಾಮ್ ಒಳಗಡೆ ಹೋಗ್ತಾನೆ, ಆದ್ರೆ ಗೆಮ್ಮಾ ಆ ಹುಡುಗನ್ನ ನೋಡ್ತಾಳೆ. ಅವನು ಎದ್ದು ನಿಂತು ರೋಡ್ನಲ್ಲಿ ಸೈಲೆಂಟ್ ಆಗಿ ನಡ್ಕೊಂಡು ಹೋಗೋಕೆ ಶುರು ಮಾಡ್ತಾನೆ. ಆಮೇಲೆ ಗೆಮ್ಮಾ ಹುಡುಗನ ಬೆಡ್ ಮೇಲೆ ಮಲಗಿಸಿ ನಮ್ಮ ಪ್ರೈವಸಿನ ಗೌರವಿಸು ಅಂತ ಹೇಳ್ತಾಳೆ. ಆದ್ರೆ ಅವನಿಗೆ ಆ ವಿಷಯ ಅರ್ಥ ಆದಾಗೆ ಕಾಣಲ್ಲ. ಅವನು ಗುಡ್ ನೈಟ್ ಹೇಳ್ತಾ ಅವಳಿಗೆ ಅಮ್ಮ ಅಂತ ಕರೀದೆ. ಅವಳು ನಾನು ನಿನ್ನ ಅಮ್ಮ ಅಲ್ಲ ಅಂತ ಮತ್ತೆ ಹೇಳಿ ಆಚೆ ಬರ್ತಾಳೆ. ಆ ಹುಡುಗ ತಕ್ಷಣ ಕಿರುಚೋಕೆ ಶುರು ಮಾಡ್ತಾನೆ. ಇದರಿಂದ ಗೆಮ್ಮಾ ವಾಪಸ್ ಬಂದು ನಿನಗೆ ಏನು ಬೇಕು ಅಂತ ಕೇಳ್ತಾಳೆ. ಸೈಲೆಂಟ್ ಆಗಿರೋಕೆ ಹೇಳಿದಾಗ ಅವನು ಟಾಮ್ ವಾಯ್ಸ್ನಲ್ಲಿ ಮಾತಾಡೋಕೆ ಶುರು ಮಾಡ್ತಾನೆ. ಇದು ಗೆಮ್ಮಾಗೆ ಎಷ್ಟೊಂದು ಹೆದರಿಕೆ ತರಿಸುತ್ತೆ ಅಂದ್ರೆ ಅವಳು ರೂಮ್ನಿಂದ ಓಡಿ ಹೋಗ್ತಾಳೆ. ಅವಳು ಸಪೋರ್ಟ್ಗಾಗಿ ಟಾಮ್ ಹತ್ರ ಬೆಡ್ಗೆ ಹೋಗ್ತಾಳೆ, ಆದ್ರೆ ಅವನು ಸಿಕ್ಕಾಪಟ್ಟೆ ಸುಸ್ತಾಗಿರೋದ್ರಿಂದ ಅವಳನ್ನ ಇಗ್ನೋರ್ ಮಾಡ್ತಾನೆ. ಆ ಮೂರು ಅದೇ ಲೂಪ್ನಲ್ಲಿ ಸಿಕ್ಕಿ ಹಾಕಿಕೊಂಡು ಕಾಲ ಕಳೀತಾರೆ. ಪಿಟ್ ಸಿಕ್ಕಾಪಟ್ಟೆ ಆಳವಾಗುತ್ತೆ ಮತ್ತು ಭೂಮಿ ಒಳಗಡೆಯಿಂದ ವಿಚಿತ್ರವಾದ ಸೌಂಡ್ಸ್ ಬರ್ತಿರೋದ್ರಿಂದ ಟಾಮ್ ಅಗೆಯೋದನ್ನ ಮುಂದುವರಿಸ್ತಾನೆ. ಆ ಸೌಂಡ್ಸ್ ಹುಡುಗ ನೋಡ್ತಿರೋ ಟೆಲಿವಿಷನ್ನ ಟ್ರಾನ್ಸ್ಮಿಷನ್ಸ್ಗೆ ಮ್ಯಾಚ್ ಆಗ್ತಿದೆ ಅಂತ ಅವನಿಗೆ ಕೊನೆಗೂ ಅರ್ಥ ಆಗುತ್ತೆ. ಅವರು ಟೆಲಿವಿಷನ್ ಆಚೆ ಹಾಕೋಕೆ ಟ್ರೈ ಮಾಡ್ತಾರೆ, ಆದ್ರೆ ಆ ಹುಡುಗ ರಿಮೋಟ್ ವಾಪಸ್ ತಗೊಂಡು ಅದನ್ನ ಮತ್ತೆ ಆನ್ ಮಾಡ್ತಾನೆ. ಬೇರೆ ದಾರಿ ಇಲ್ದೆ ಅವರು ಹಾರ್ ಒಕ್ಕೊಂಡು ಮಲಗೋಕೆ ಹೋಗ್ತಾರೆ. ಇನ್ನು ಕಷ್ಟದ ದಿನಗಳ ನಂತರ ಒಂದು ದಿನ ಬೆಳಗ್ಗೆ ಟಾಮ್ ಕೊನೆಗೂ ತನ್ನ ತಾಳ್ಮೆ ಕಳ್ಕೊಳ್ತಾನೆ. ಅವನು ಹುಡುಗನ ಊಟನ ಗೋಡೆಗೆ ಎಸೆದು ಕಿರುಚಾಡ್ತಿರೋ ಆ ಹುಡುಗನ ಎತ್ಕೊಂಡು ಗಾಡಿ ಒಳಗಡೆ ಹಾಕಿ ಉಪವಾಸ ಇಡೋಕೆ ಲಾಕ್ ಮಾಡ್ತಾನೆ. ಗೆಮ್ಮಾಗೆ ಗಿಲ್ಟ್ ಆಗಿ ಕೀ ಕೇಳ್ತಾಳೆ, ಆದ್ರೆ ಟಾಮ್ ಅವಳನ್ನ ತಡೆದು ಅವನನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಮಗಿಲ್ಲ ಮತ್ತು ಮಗುವಿನ ಈ ಪರಿಸ್ಥಿತಿ ನೋಡಿ ನಮ್ಮನ್ನ ಹಿಡಿದಿಟ್ಟಿರೋರು ಹೊರಗೆ ಬರಬಹುದು ಅಂತ ಹೇಳ್ತಾನೆ. ಗೆಮ್ಮಾ ಕೈ ಬಿಡಿಸಿಕೊಂಡು ಒಂದು ವೇಳೆ ಯಾರೂ ಬಂದಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಕೇಳ್ತಾಳೆ. ಆ ಕ್ರಿಯೇಚರ್ ಮನುಷ್ಯ ಅಲ್ಲ ಮತ್ತು ಅದು ಸತ್ತರೇನೆ ನಮಗೆ ಬೇರೆ ದಾರಿ ಅಂತ ಟಾಮ್ ಹೇಳ್ತಾನೆ. ಹುಡುಗ ಸಾಯೋದನ್ನ ನೋಡೋಕೆ ಆಗದೆ ಗೆಮ್ಮಾ ಕೀ ತಗೊಂಡು ಅವನನ್ನ ರಿಲೀಸ್ ಮಾಡ್ತಾಳೆ. ಅವಳು ಅವನನ್ನ ಪ್ರೊಟೆಕ್ಟ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ಮೇಲೆ ಹುಡುಗ ಅವಳ ಹಿಂದೆ ಹೋಗ್ತಾನೆ. ಒಂದು ಬೆಳಗ್ಗೆ ಗೆಮ್ಮಾ ಆ ಹುಡುಗನ್ನ ಎಬ್ಬಿಸೋಕೆ ಹೋಗ್ತಾಳೆ, ಆದ್ರೆ ಅವನು ಅಲ್ಲಿ ಇರಲ್ಲ. ಅವಳು ಟಾಮ್ನ ಕೇಳ್ತಾಳೆ, ಆದ್ರೆ ಅವನು ತಲೆ ಕೆಡಿಸಿಕೊಳ್ಳದೆ ಅಗೆಯೋದನ್ನ ಮುಂದುವರಿಸ್ತಾನೆ. ಗೆಮ್ಮಾ ಇಡೀ ಏರಿಯಾದಲ್ಲಿ ಹುಡುಕ್ತಾಳೆ, ಆದ್ರೆ ಮತ್ತೆ ಮತ್ತೆ ಅದೇ ರೋಡ್ಗಳು ಅವಳನ್ನ 9ನೇ ಮನೆಗೆ ತಂದು ಬಿಡ್ತವೆ. ಅಲ್ಲಿ ಆ ಹುಡುಗ ಪಿಟ್ ಹತ್ರ ಒಂದು ಬುಕ್ ಇಟ್ಕೊಂಡು ಕೂತಿರೋದನ್ನ ಅವಳು ನೋಡ್ತಾಳೆ. ಆ ಬುಕ್ನಲ್ಲಿ ವಿಚಿತ್ರವಾದ ಸಿಂಬಲ್ಸ್, ಟೆಲಿವಿಷನ್ ಸಿಗ್ನಲ್ಗಳ ಚಿತ್ರಗಳು, ಮನುಷ್ಯರ ಮನೆ ಮತ್ತು ದೊಡ್ಡ ಗಂಟಲಿನ ಚೀಲಗಳು ಇರೋ ಜೀವಿಗಳ ಬಯಾಲಜಿ ಬಗ್ಗೆ ಇರುತ್ತೆ. ಟಾಮ್ ಅಗೆಯುತ್ತಿರಬೇಕಾದ್ರೆ ಗೆಮ್ಮಾ ಆ ಹುಡುಗನಿಗೆ ನೀನು ಎಲ್ಲಿಗೆ ಹೋಗಿದ್ದೆ ಅಂತ ಕೇಳ್ತಾಳೆ. ಅವನು ನಾನು ಪಜಲ್ ಸಾಲ್ವ್ ಮಾಡ್ತಿದ್ದೆ ಮತ್ತು ತುಂಬಾನೇ ವಿಷಯ ಕಂಡುಹಿಡಿದಿದ್ದೀನಿ ಅಂತ ಹೇಳ್ತಾನೆ. ನೀನು ಬೇರೆ ಯಾರನ್ನಾದ್ರೂ ನೋಡಿದ್ದ ಅಂತ ಕೇಳಿದ್ದಕ್ಕೆ ಅವನು ಹೌದು ಅಂತಾನೆ, ಆದ್ರೆ ಅವರ ಹೆಸರನ್ನ ಹೇಳೋಕೆ ಪರ್ಮಿಷನ್ ಇಲ್ಲ ಅಂತಾನೆ. ಗೆಮ್ಮಾ ಇನ್ಫಾರ್ಮೇಶನ್ ತಗೊಳ್ಳೋಕೆ ಬೇರೆ ಪ್ಲಾನ್ ಮಾಡ್ತಾಳೆ. ಅವಳು ಟೆಲಿವಿಷನ್ ಆಫ್ ಮಾಡಿ ಒಂದು ಗೇಮ್ ಆಡೋಣ ಅಂತಾಳೆ. ಅವಳು ತನ್ನ ತರ, ಆಮೇಲೆ ಟಾಮ್ ತರ, ಆಮೇಲೆ ಒಂದು ಕ್ರಿಯೇಚರ್ ತರ ಮಿಮಿಕ್ ಮಾಡೋಕೆ ಹೇಳ್ತಾಳೆ. ಅದನ್ನ ಅವನು ಪರ್ಫೆಕ್ಟ್ ಆಗಿ ಮಾಡ್ತಾನೆ. ಆದ್ರೆ ಅವಳು ಯಾರನ್ನ ಮೀಟ್ ಮಾಡಿದ್ದೆ ಅವರ ತರ ಮಿಮಿಕ್ ಮಾಡು ಅಂದಾಗ ಅವನು ಟೆಲಿವಿಷನ್ ಸೌಂಡ್ಸ್ ಮಾಡ್ತಾ ತನ್ನ ಗಂಟಲನ್ನು ದಪ್ಪ ಮಾಡ್ಕೊಂಡು ಅವಳನ್ನ ಹೆದರಿಸ್ತಾನೆ. ಹೆದರಿ ಅವಳು ಓಡಿ ಹೋಗ್ತಿರಬೇಕಾದ್ರೆ ಆ ಹುಡುಗ ಅವಳಿಗೆ ಅಮ್ಮ ಅಂತ ಕರೀತಾನೆ. ಅವಳು ನಾನು ನಿನ್ನ ಅಮ್ಮ ಅಲ್ಲ, ನನಗೆ ಮನೆಗೆ ಹೋಗ್ಬೇಕು ಅಷ್ಟೇ ಅಂತ ಮತ್ತೆ ಹೇಳ್ತಾಳೆ. ಆದ್ರೆ ಅವನು ನೀನು ಆಲ್ರೆಡಿ ಮನೆಯಲ್ಲೇ ಇದ್ದೀಯಾ ಅಂತ ಹೇಳ್ತಾನೆ. ಇನ್ನೂ ಕಾಲ ಕಳೆಯುತ್ತೆ. ಆ ಹುಡುಗ ಈಗ ಮಾರ್ಟಿನ್ ತರ ಕಾಣೋ ಯುವಕನಾಗಿ ಬೆಳೆದಿದ್ದಾನೆ. ಗೆಮ್ಮಾ ಅವನಿಗೆ ಊಟ ಕೊಟ್ಟು ಸೈಲೆಂಟ್ ಆಗಿ ತಿನ್ನೋಕೆ ಬಿಡ್ತಾಳೆ.
ಅವಳು ಮತ್ತು ಟಾಮ್ ಆ ಯುವಕನಿಂದ ತಪ್ಪಿಸಿಕೊಳ್ಳೋಕೆ ಇರೋ ಬೆಡ್ರೂಮ್ಗೆ ಊಟ ತಗೊಂಡು ಹೋಗ್ತಾಳೆ. ಮಾರನೇ ದಿನ ಟಾಮ್ ಅಗೆಯುವಾಗ ವ್ಯಾಕ್ಯೂಮ್ ಸೀಲ್ ಸ್ಯಾಕ್ ಒಳಗಡೆ ಇರೋ ಒಬ್ಬ ಮನುಷ್ಯ ಸಿಗ್ತಾನೆ. ಹೆದರಿದ ಟಾಮ್ ಉಸಿರಾಡೋಕೆ ಆಗದೆ ತೆವಳ್ಕೊಂಡು ಹೊರಗೆ ಬಂದು ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಗೆಮ್ಮ ಅವನನ್ನ ನೋಡಿ ಒಳಗಡೆ ಕರ್ಕೊಂಡು ಹೋಗೋಕೆ ಟ್ರೈ ಮಾಡ್ತಾಳೆ, ಆದ್ರೆ ಡೋರ್ ಲಾಕ್ ಆಗಿರುತ್ತೆ. ಒಳಗಡೆ ಆ ಯುವಕ ಟೆಲಿವಿಷನ್ ನೋಡ್ತಾ ಇರೋದನ್ನ ಅವಳು ನೋಡ್ತಾಳೆ. ಅವಳು ಎಷ್ಟೇ ಬೇಡಿಕೊಂಡ್ರು ಅವನು ಇಗ್ನೋರ್ ಮಾಡ್ತಾನೆ. ಅವರು ರಾತ್ರಿಯೆಲ್ಲ ಗಾಡಿಯಲ್ಲೇ ಕಳೆಯಬೇಕಾಗುತ್ತೆ. ಮಾರನೇ ದಿನ ಟಾಮ್ ಕಂಡೀಷನ್ ಇನ್ನೂ ವರ್ಸ್ಟ್ ಆಗುತ್ತೆ. ಆ ಯುವಕ ಕೊನೆಗೂ ಡೋರ್ ಓಪನ್ ಮಾಡಿದಾಗ ಗೆಮ್ಮ ಮೆಡಿಕಲ್ ಹೆಲ್ಪ್ ಕೊಡು ಅಂತ ಬೇಡಿಕೊಳ್ತಾಳೆ. ಆದ್ರೆ ಆ ಹುಡುಗ ಇದು ಟಾಮ್ನ ರಿಲೀಸ್ ಆಗೋ ಟೈಮ್ ಅಂತ ಹೇಳಿ ಹೊರಟು ಹೋಗ್ತಾನೆ. ಗೆಮ್ಮ ಟಾಮ್ ಜೊತೆ ಫುಟ್ಪಾತ್ ಮೇಲೆ ಕೂತ್ ಅವರು ಫಸ್ಟ್ ಟೈಮ್ ಮೀಟ್ ಮಾಡಿದ್ದನ್ನ ನೆನಪು ಮಾಡ್ಕೊಳ್ತಾ ಅವನಿಗೆ ಕೊನೆ ಬಾರಿ ಸಿಗರೇಟ್ ಸೇದೋಕೆ ಹೆಲ್ಪ್ ಮಾಡ್ತಾಳೆ. ಟಾಮ್ ಸಾಯೋಕು ಮುಂಚೆ ನೀನೇ ನನ್ನ ಮನೆ ಅಂತ ಅವಳಿಗೆ ಹೇಳ್ತಾನೆ. ಗೆಮ್ಮ ಅವನ ಬಾಡಿ ಮೇಲೆ ಬಿದ್ದು ಅಳ್ತಾಳೆ. ಆ ರಾತ್ರಿ ಗೆಮ್ಮ ಟಾಮ್ ಪಕ್ಕ ಮಲಗಿದ್ದಾಗ ಆ ಯುವಕ ಒಂದು ಪಾರ್ಸೆಲ್ ತಗೊಂಡು ಬರ್ತಾನೆ. ಅವಳು ಎದ್ದು ದೊಡ್ಡ ವ್ಯಾಕ್ಯೂಮ್ ಸ್ಯಾಕ್ ನೋಡ್ತಾಳೆ. ಆ ಯುವಕ ಟಾಮ್ ಬಾಡಿನ ಆ ಸ್ಯಾಕ್ ಒಳಗಡೆ ಹಾಕಿ ಅದನ್ನ ಆಳವಾದ ಪಿಟ್ಗೆ ಎಸೆಯೋದನ್ನ ಅವಳು ಹೆದರಿಕೆಯಿಂದ ನೋಡ್ತಾಳೆ. ಗೆಮ್ಮಗೆ ಅವನನ್ನ ತಡೆಯೋಕೆ ಆಗಲ್ಲ. ಮಾರನೇ ದಿನ ಬೆಳಗ್ಗೆ ಗೆಮ್ಮ ಕಾರ್ನಲ್ಲಿ ಅಡಗಿಕೊಂಡು ಆ ಯುವಕನಿಗಾಗಿ ವೇಟ್ ಮಾಡ್ತಾಳೆ. ಅವನು ಹೊರಗೆ ಬಂದ ತಕ್ಷಣ ಅವಳು ಸ್ಪೇಡ್ನಿಂದ ಅವನಿಗೆ ಹೊಡಿತಾಳೆ, ಆದ್ರೆ ಅವನಿಗೆ ಸಣ್ಣ ಗಾಯ ಮಾತ್ರ ಆಗುತ್ತೆ. ಆ ಹುಡುಗ ಪ್ರಾಣಿ ತರ ಸೌಂಡ್ ಮಾಡಿ ರೋಡ್ ಕೆಳಗಿರೋ ಒಂದು ಸೀಕ್ರೆಟ್ ದಾರಿ ಒಳಗಡೆ ಓಡಿ ಹೋಗ್ತಾನೆ. ಅವಳು ಅವನನ್ನ ಫಾಲೋ ಮಾಡ್ತಾ ಹೋಗಿ ಒಂದು ಕೆಂಪು ಬಣ್ಣದ ಮನೆಗೆ ಬೀಳ್ತಾಳೆ. ಅಲ್ಲಿ ಅವಳು ಇದೇ ತರ ಟ್ರ್ಯಾಪ್ ನಲ್ಲಿ ಸಿಲುಕಿರೋ ಇನ್ನೊಂದು ಫ್ಯಾಮಿಲಿನ ನೋಡ್ತಾಳೆ. ಅವಳು ಮತ್ತೆ ಒಂದು ಹಸಿರು ಬಣ್ಣದ ರೂಮ್ಗೆ ಬೀಳ್ತಾಳೆ. ಅಲ್ಲಿ ಬೇರೊಬ್ಬ ಹುಡುಗ ಇಬ್ಬರು ಜನರನ್ನ ಅಬ್ಸರ್ವ್ ಮಾಡ್ತಿರ್ತಾನೆ. ಆಮೇಲೆ ಅವಳು ಒಂದು ನೇರಳೆ ಬಣ್ಣದ ವಾಶ್ರೂಮ್ಗೆ ಎಳೆಯಲ್ಪಡುತ್ತಾಳೆ. ಅಲ್ಲಿ ಅವಳು ಟ್ರಾಜಿಕ್ ಕೊನೆ ಕಂಡಿರೋ ಒಬ್ಬ ವ್ಯಕ್ತಿನ ನೋಡ್ತಾಳೆ. ಅವಳು ಮೆಟ್ಟಿಲುಗಳಿಂದ ಕೆಳಗೆ ಬಿದ್ದು ವಾಪಸ್ 9ನೇ ಮನೆಗೆ ಬಂದು ಬೇಸರದಿಂದ ಅಲ್ಲೇ ಕುಸಿದು ಬೀಳ್ತಾಳೆ. ಆ ಯುವಕ ಗೋಡೆಗೆ ಮತ್ತೆ ಪೇಂಟ್ ಮಾಡಿ ಅದು ಹೊಸದಾಗಿ ಕಾಣೋ ತರ ಮಾಡ್ತಾನೆ. ಆಮೇಲೆ ಅವನು ವೀಕ್ ಆಗಿರೋ ಗೆಮ್ಮನ ಒಂದು ಸ್ಟೋರೇಜ್ ಸ್ಯಾಕ್ ಒಳಗಡೆ ಹಾಕಿ ಅಮ್ಮನಾಗಿ ನಿನ್ನ ಡ್ಯೂಟಿ ಮುಗಿಯಿತು ಅಂತ ಹೇಳ್ತಾನೆ. ಅವಳು ನಾನು ನಿನ್ನ ಅಮ್ಮ ಅಲ್ಲ ಅಂತ ಹೇಳ್ತಾಳೆ. ಅವನು ಸ್ಯಾಕ್ ಸೀಲ್ ಮಾಡಿ ಅವಳನ್ನ ಟಾಮ್ ಜೊತೆ ಪಿಕ್ನಲ್ಲಿ ಹೂತು ಹಾಕ್ತಾನೆ. ಲಾನ್ ತಕ್ಷಣ ಆ ಜಾಗದ ಮೇಲೆ ಬೆಳೆದು ಬಿಡುತ್ತೆ. ಆ ಯುವಕ ಆಮೇಲೆ ಆ ಕಪಲ್ನ ಗಾಡಿ ತಗೊಂಡು ಸಿಟಿಗೆ ವಾಪಸ್ ಹೋಗ್ತಾನೆ. ರಿಯಲ್ ಎಸ್ಟೇಟ್ ಏಜೆನ್ಸಿಯಲ್ಲಿ ವಯಸ್ಸಾದ ಮಾರ್ಟಿನ್ ತನ್ನ ಸೀಟ್ ಮೇಲೆ ಸಾಯ್ತಾ ಇರೋದನ್ನ ಅವನು ನೋಡ್ತಾನೆ. ಮಾರ್ಟಿನ್ ತನ್ನ ಐಡೆಂಟಿಫಿಕೇಶನ್ ಬ್ಯಾಡ್ಜ್ ಕೊಟ್ಟು ಕೊನೆಯುಸಿರೆಳಿತಾನೆ. ಆ ಯುವಕ ಬ್ಯಾಡ್ಜ್ ಹಾಕೊಂಡು ಮಾರ್ಟಿನ್ ಬಾಡಿನ ಒಂದು ಸ್ಟೋರೇಜ್ ಸ್ಯಾಕ್ ಒಳಗಡೆ ಹಾಕ್ತಾನೆ. ಅವನು ಆ ಬಾಡಿನ ಒಂದು ಕ್ಯಾಬಿನೆಟ್ ಒಳಗಡೆ ಇಟ್ಟು ಮುಂದಿನ ಕಸ್ಟಮರ್ಸ್ ಬರೋದನ್ನ ಕಾಯ್ತಾ ಕೌಂಟರ್ನಲ್ಲಿ ಬಂದು ಕೂತ್ಕೊಳ್ತಾನೆ. Please like and subscribe.